ಏನಿದು ಅಕ್ಕ ಹೊಸ ರೆಸಿಪಿ ತಗೊಂಬಂದ್ಲಲ್ಲ ಅನ್ಕೊಳಕ್ ಹೋಗ್ಬೇಡಿ. ಇದು ಹೊಸದಲ್ಲ, ಸಿಕ್ಕಾಪಟ್ಟೆ ಹಳೇದು. ನಾನೇ ಒಂಚೂರು ಮಾಡರ್ನ್ ಟಚ್ ಕೊಟ್ಟಿದ್ದೀನಿ. ಶುಂಠಿ ಮುಷ್ಟಿ ಕಡುಬು ಜೋಳದ ಹಿಟ್ಟಿಂದ ಮಾಡೋದು. ಮೊಸರು ಮತ್ತೆ ಹಸಿ ಮೆಣಸಿನಕಾಯಿ ಚಟ್ನಿ ಜೊತೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಜೋಳದ ರೊಟ್ಟಿ ಮಾಡಕ್ ಬಂದಿಲ್ಲ ಅಂದ್ರೆ ಇದನ್ನೇ ಮಾಡಿ, ಬಿಸಿ ಬಿಸಿಯಾಗಿ ತಿನ್ನಿ. ಸಿಕ್ಕಾಪಟ್ಟೆ ಈಸಿ, ಸಿಕ್ಕಾಪಟ್ಟೆ ಟೇಸ್ಟಿ ಮತ್ತೆ ಹೆಲ್ದಿ ಕೂಡ. ಚಟ್ನಿ ಮಾಡೋದಕ್ಕೆ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ನ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಅದೇ ಪಾತ್ರೆಗೆ 1 ಕಪ್ ನೀರು, ಉಪ್ಪು, 1 ಕಪ್ ಆಗುವಷ್ಟು ಜೋಳದ ಹಿಟ್ಟು. ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿದ್ರೆ ಗಂಟಾಗಲ್ಲ. ಮಿಕ್ಸ್ ಮಾಡಿದ ನಂತರ ಒಂಚೂರು ಗ್ಯಾಸ್ ಆನ್ ಮಾಡ್ಕೊಂಡು ನಿಧಾನ ಉರಿನಲ್ಲಿ ಬೇಯಿಸ್ಕೊಳ್ಳಿ. ಅದು ಚಂದ ಬೆಂದಾದ ನಂತರ ಕೈಯಲ್ಲೇನೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ತಗೊಂಡು ಈ ತರ ಕಡುಬು ಮಾಡಿ ಇಟ್ಕೊಳ್ಳಿ. ಇದನ್ನ ಒಂದ್ 15 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಅಷ್ಟರಲ್ಲಿ ಆಗ್ಲೇ ಹುರಿದಿರೋ ಮಸಾಲೆಗೆ ಜೀರಿಗೆ, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಕೊತ್ತಂಬರಿ ಸೊಪ್ಪು ಸೇರಿಸಿ ಹಸಿ ಮೆಣಸಿನಕಾಯಿ ಚಟ್ನಿನ ಕೂಡ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಸ್ಪೈಸಿ ಆಗಿರತ್ತೆ. ಕಡಿಮೆ ಖಾರ ಇರುವಂತ ಮೆಣಸಿನಕಾಯಲ್ಲಿ ಮಾಡ್ಕೊಳ್ಳೋದು. ಈಗ ನೋಡಿ ಕಡುಬು ಸಹ ಬೆಂದಿದೆ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಒಣ ಮೆಣಸು, ಧಾರಾಳವಾಗಿ ಶುಂಠಿನ ತುರಿದು ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು, ಸ್ವಲ್ಪ ಅರಿಶಿನದ ಪುಡಿ ಮತ್ತೆ ರುಚಿಗೆ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಕಡುಬನ್ನ ಸಹ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಡುಬು ರೆಡಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.